ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂತಹ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಆನಂದದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಈ ದಿನ 2026 ಜನವರಿ ತಿಂಗಳ 24ನೇ ತಾರೀಕು ಸ್ಥಿರವಾಸರ, ಅಂದರೆ ಶನಿವಾರ. ಅಂದರೆ ಈ ದಿನ ಶ್ರೀ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಇರುವಂಥ ದಿನ ಇದು. ಈ ಷಷ್ಠಿಯ ತಿಥಿ ಈ ದಿನ ರಾತ್ರಿ 10 ಗಂಟೆ 47 ನಿಮಿಷದವರೆಗೆ ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಭಾದ್ರ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 6 ನಿಮಿಷದವರೆಗೆ ಇರಲಿದೆ. ನಂತರ ರೇವತಿ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಮಧ್ಯಾಹ್ನ 1 ಗಂಟೆ 8 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 1 ನಿಮಿಷದವರೆಗೆ ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಇನ್ನು ಈ ದಿನ ದಿಕ್ಷೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಮೀನ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 9 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 6 ಗಂಟೆ 49 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 16 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 2 ಗಂಟೆ 2 ನಿಮಿಷದಿಂದ ಅಪರಾಹ್ನ 3 ಗಂಟೆ 28 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 40 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 23 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಅದರಿಂದಲೇ ಈ ದುರ್ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 11 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9 ಗಂಟೆ 30 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 5 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 46 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 16 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ತುಲಾ, ಮಕರ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಶನಿ. ಶನಿ ಅಂತ ಹೇಳಿದ್ರೆ ಸ್ಥಿರ, ಶಾಶ್ವತ. ಅದಕ್ಕಾಗಿಯೇ ಶನಿವಾರವನ್ನು ಸ್ಥಿರವಾಸರ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನ ನೀವು ಕೈಗೊಳ್ಳುವಂಥ ಕೆಲವು ರೀತಿಯ ಚಟುವಟಿಕೆಗಳು ನಿಮಗೆ ಸ್ಥಿರವಾದ ಫಲಿತಾಂಶವನ್ನು ತರುತ್ತೆ. ಅಂದರೆ ನಿಮ್ಮ ಪ್ರಯತ್ನಕ್ಕೆ ಸಿಕ್ಕುವಂಥ ಒಂದು ಫಲಿತಾಂಶ ಏನಿದೆ, ಫಲ ಏನಿದೆ, ಅದು ಕೆಲವು ದಿನಗಳಲ್ಲಿ ಮುಗಿಯುವಂಥದ್ದಲ್ಲ. ಅದು ಶಾಶ್ವತವಾಗಿ ನಿಮ್ಮ ಜೊತೆಯಲ್ಲಿರುತ್ತೆ. ಹಾಗೆ ನಿಮಗೆ ಅದರ ಅನುಕೂಲತೆ ಪೂರ್ಣ ಪ್ರಮಾಣದಲ್ಲಿ ಸಿಕ್ಕಾಗ ಅದು ತಾನಾಗಿ ಮರೆಯಾಗುವಂಥದ್ದು ಇದೆ. ಇದು ಒಂದು ರೀತಿಯಲ್ಲಿ ವಿಶೇಷ ಅದೃಷ್ಟ. ಹಾಗಾಗಿನೇ ಈ ದಿನ ಸ್ಥಿರವಾದಂತಹ ಶಾಶ್ವತವಾದಂತಹ ಕೆಲಸ ಕಾರ್ಯಗಳು ಮುಂದುವರಿಯುತ್ತೆ. ಇನ್ನು ನಾವು ಮಾಡುವಂತಹ ಕೆಲಸಕ್ಕೆ, ನಮ್ಮ ಕರ್ಮಕ್ಕೆ, ನಮ್ಮ ಶ್ರಮಕ್ಕೆ, ನಮ್ಮ ವೃತ್ತಿಗೆ, ನಮ್ಮ ಯಾವುದೇ ರೀತಿಯ ಚಟುವಟಿಕೆಗೆ ಶನಿ ಕಾರಕನಾಗಿರುವಂಥವನು. ಆರಂಭದಲ್ಲಿ ಈ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನ ಆಗ್ಬೋದು, ಯಾಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಆದರೆ ಅದು ಕೊಡುವಂತಹ ಫಲಿತಾಂಶಗಳು ಶಾಶ್ವತವಾಗಿರುತ್ತೆ. ಹಾಗಾಗಿ ಈ
ವೃತ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಈ ದಿನ ಬಹಳ ಅದ್ಭುತವಾದಂಥ ಪ್ರಗತಿ ಇರುತ್ತೆ. ಆದರೆ ಸ್ವಲ್ಪ ನಿಧಾನಗತಿಯಲ್ಲಿರುತ್ತೆ. ತಾಳ್ಮೆ ಕಳ್ಕೊಳ್ಬೇಡಿ. ಇನ್ನು ಈ ದಿನ ಕೃಷಿಕರಿಗೆ ಕೃಷಿ ಸಂಬಂಧಿತವಾದಂತಹ ಚಟುವಟಿಕೆಗಳನ್ನು ಮಾಡಲಿಕ್ಕೆ ತುಂಬ ಅನುಕೂಲತೆಗಳು ಕೂಡ ಇರುತ್ತೆ. ಏಕೆಂದರೆ ಈ ಕೃಷಿಗೆ ಕೂಡ ಶನಿ ಕಾರಕನಾಗಿರುವಂಥವನು. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಶ್ರಮಪಟ್ಟು ದುಡಿಯೋದ್ರಿಂದ, ಪ್ರಾಮಾಣಿಕತೆಯಿಂದ ದುಡಿಯೋದ್ರಿಂದ, ಕರ್ತವ್ಯ ಪ್ರಜ್ಞೆಯನ್ನು ಇಟ್ಕೊಂಡು ಕೆಲಸ ಮಾಡೋದ್ರಿಂದ ನಿಮಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಈ ದಿನ ಈಗ ಹೇಳಿರುವಂಥ ವಿಚಾರಗಳು ನಿಮಗೆ ಭಗವಂತನ ಮೂಲಕ ತಲುಪತ್ತೆ. ಇದರಿಂದ ನಿಮ್ಮ ಅನುಸರಣೆಗೆ, ನಿಮ್ಮ ಅನುಷ್ಠಾನಕ್ಕೆ, ನಿಮ್ಮ ಸಮಾಜ ಸೇವೆಗೆ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಶಾಶ್ವತವಾದಂಥ ಫಲ ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರುಹೋರದಲ್ಲಿ ಆರಂಭ ಮಾಡಿದ್ರೆ ಅದು ನಿಮಗೆ ಅತ್ಯುತ್ತಮವಾದಂಥ ಫಲವನ್ನು ತಂದುಕೊಡುತ್ತೆ. ಏಕೆಂದರೆ ಗುರುಹೋರ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅನುಕೂಲಕರವಾಗಿರುತ್ತೆ. ಯಾರೋ ಗುರುಸ್ಥಾನದಲ್ಲಿ ಬಂದು ನಿಮಗೆ ಸಲಹೆಯನ್ನು ನೀಡ್ತಾರೆ, ಮಾರ್ಗದರ್ಶನವನ್ನು ಮಾಡ್ತಾರೆ, ನಿಮ್ಮ ಕೈ ಹಿಡಿದು ನಡೆಸ್ತಾರೆ. ಇದರಿಂದ ನಿಮ್ಮ ಕೆಲಸಗಳಲ್ಲಿ ತುಂಬ ಪ್ರಗತಿ ಇರುತ್ತೆ. ಕೆಲಸದಿಂದ ನಷ್ಟ ಅನ್ನುವಂಥದ್ದು ಹೆಚ್ಚಿನ ಮಟ್ಟದಲ್ಲಿ ಆಗಲ್ಲ. ಹಾಗಾಗಿ ಈ ಗುರುಹೋರಾದಲ್ಲಿ ಕೆಲಸಗಳು ಆರಂಭ ಆಗಲಿ. ಇದು ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 8:40 ಹಾಗೆ ಮಧ್ಯಾಹ್ನ 2:24 ಅಪರಾಹ್ನ 3:21 ಇನ್ನು ರಾತ್ರಿ 9:21 ರಾತ್ರಿ 10:24 ಗುರುಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದ್ರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದ್ರೆ ಶನಿ ಮಂದಗತಿಯ ಚಲನೆಯನ್ನ ಹೊಂದಿರುವಂಥವನು. ಹಾಗಾಗಿನೇ ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 6:46 ಬೆಳಿಗ್ಗೆ 7:43 ಇನ್ನು ಮಧ್ಯಾಹ್ನ 1:26 ಮಧ್ಯಾಹ್ನ 2:24 ಹಾಗೆ ರಾತ್ರಿ 8:18 ರಾತ್ರಿ 9:21 ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ನೋಡಿಕೊಂಡು ಅನುಸರಣೆ ಮಾಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂತಹ ಕುಜ ಹೋರ ಏನಿದೆ ಇದನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಈ ಕುಜ ಹೋರ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನ ಮಾರಾಟ ಮಾಡುವಂತಹ ವಿಚಾರ, ಖರೀದಿ ಮಾಡುವಂತಹ ವಿಚಾರ ಏನಾದರೂ ಇದ್ರೆ ಆದಷ್ಟು ಅದನ್ನ ಈ ದಿನ ಇರುವಂತಹ ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ಯಾವುದೇ ರೀತಿಯ ಕೇಸ್ಗಳನ್ನ ಫೈಲ್ ಮಾಡುವಂಥದ್ದಾಗ್ಲಿ, ನ್ಯಾಯಾಲಯದ ಪ್ರಕರಣಗಳಲ್ಲಿ ಮಾಹಿತಿಗಳನ್ನು ಚರ್ಚೆ ಮಾಡುವಂಥದ್ದನ್ನಾಗ್ಲಿ, ಫಾಲೋ ಅಪ್ ಮಾಡುವಂತಹ ವಿಚಾರವನ್ನಾಗ್ಲಿ ಕುಜ ಹೋರಾದಲ್ಲಿ ಮಾಡಬೇಡಿ. ಇನ್ನು ವಿದ್ಯಾರ್ಥಿಗಳು ಮತ್ತೆ ಕ್ರೀಡಾಪಟುಗಳು ನೀವು ಭಾಗವಹಿಸುವಂತಹ ಸ್ಪರ್ಧೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಆದಷ್ಟು ನಿಮ್ಮ ಪ್ರಯತ್ನ ಏನಿದೆ ಅದನ್ನ ಕುಜ ಹೋರಾದಲ್ಲಿ ಮಾಡಬೇಡಿ. ಇದು ಅಂದ್ರೆ ಈ ಕುಜ ಹೋರ ಈ ಪೊಲೀಸ್ ಇಲಾಖೆಯಲ್ಲಿ, ಮಿಲಿಟರಿ ಇಲಾಖೆಯಲ್ಲಿ, ಅಗ್ನಿಶಾಮಕ ದಳ ಇಲಾಖೆಯಲ್ಲಿ ಕೆಲಸ ಮಾಡುವಂತವ್ರಿಗೂ ಕೂಡ ಅಷ್ಟೊಂದು ಫೇವರಬಲ್ ಆಗಿ ಇರಲ್ಲ. ಹಾಗಾಗಿನೇ ಕುಜ ಹೋರಾದಲ್ಲಿ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇದು ಈ ದಿನ ಬೆಳಿಗ್ಗೆ 8:40 ಬೆಳಿಗ್ಗೆ 9:37 ಹಾಗೆ ಅಪರಾಹ್ನ 3:21 ಅಪರಾಹ್ನ 4:18 ಹಾಗೆ ರಾತ್ರಿ 10:24 ರಾತ್ರಿ 11:26 ಕುಜ ಹೋರ ಇರುವಂತಹ ಸಮಯ. ಇದನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂತಹ ರವಿ ಹೋರ ಏನಿದೆ ಇದು ಕೂಡ ಚೆನ್ನಾಗಿಲ್ಲ. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ಶನಿ ಹೋರಾದಲ್ಲಿ, ಈ ರವಿ ಹೋರಾದಲ್ಲಿ ಯಾವುದೇ ರೀತಿಯ ಚಟುವಟಿಕೆಗಳನ್ನ ಆರಂಭ ಮಾಡಬೇಡಿ. ಯಾವುದೇ ರೀತಿಯ ಪ್ರಯಾಣ ಕೂಡ ಅಷ್ಟೊಂದು ಸೂಕ್ತವಾಗಿರಲ್ಲ. ಹಾಗಾಗಿನೇ ರಾಜಕಾರಣಿಗಳು ಈ ರವಿ ಹೋರಾದಲ್ಲಿ ಎಚ್ಚರಿಕೆಯಿಂದ ಇರಿ. ಇನ್ನು ಹಿರಿಯರನ್ನ, ಗಣ್ಯರನ್ನ ಹಾಗೆ ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು ಅನ್ನುವಂತಹ ಅಜೆಂಡಾ ಇದ್ರೆ ಅದನ್ನು ಕೂಡ ರವಿ ಹೋರಾದಲ್ಲಿ ಮಾಡಬೇಡಿ. ಹಾಗಾಗಿ ಈ ದಿನ ರಾಜಕಾರಣಿಗಳು ಮತ್ತೆ ಈ ರಿಯಲ್ ಎಸ್ಟೇಟ್ ನಲ್ಲಿ ಕೆಲಸ ನಿರ್ವಹಣೆ ಮಾಡುವಂತವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ. ಈ ದಿನ ಬೆಳಿಗ್ಗೆ 9:37 ಬೆಳಿಗ್ಗೆ 10:35 ಇನ್ನು ಅಪರಾಹ್ನ 4:18 ಅಪರಾಹ್ನ 5:15 ಹಾಗೆ ರಾತ್ರಿ 11:26 ರಾತ್ರಿ 12:29 ರವಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನ ತಿಳ್ಕೊಳ್ಳಿ. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನ ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಇದನ್ನ ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗತ್ತೆ, ಒಳ್ಳೆಯದಾಗತ್ತೆ.
ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಷಷ್ಠಿ ಇರುವಂಥ ದಿನ. ಈ ಷಷ್ಠಿಯನ್ನು ಕುಮಾರ ಷಷ್ಠಿ ಅಂತ ಹೇಳಿ ಕರೆಯುವಂಥದ್ದು ಇದೆ. ಹಿಂದೂ ಪಂಚಾಂಗದ ಪ್ರಕಾರ ಪಕ್ಷದ 6ನೇ ದಿನ ಏನಿದೆ ಅಥವಾ ತಿಥಿ ಏನಿದೆ ಅದನ್ನು ಷಷ್ಠಿ ಅಂತ ಹೇಳಿ ಕರೆಯುವಂಥದ್ದು. ಇದು ಪ್ರತಿ ಚಂದ್ರನ 15 ದಿನಗಳ 6ನೇ ದಿನದಂದು ಈ ಷಷ್ಠಿ ಸಂಭವಿಸುತ್ತೆ. ಆದ್ದರಿಂದಲೇ ಪ್ರತಿ ತಿಂಗಳು ಕೂಡ 2 ಷಷ್ಠಿ ತಿಥಿಗಳು ಬರುತ್ತೆ. ಮತ್ತು ಈ ಚಂದ್ರನ ಕ್ಷೀಣ ಹಂತದ ಷಷ್ಠಿ ಏನಿದೆ ಅದು ಭಗವಂತ ಸುಬ್ರಹ್ಮಣ್ಯನ ಪೂಜೆಗೆ ಸೂಕ್ತವಾದ ದಿನ ಅಂತ ಹೇಳಿನೇ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗಾಗಿ ಈ ದಿನ ಯಾರು ಸುಬ್ರಹ್ಮಣ್ಯ ಆರಾಧಕರಿದ್ದಾರೆ, ಸ್ಕಂದನ ಆರಾಧಕರಿದ್ದಾರೆ, ಅಂಥವರು ಸುಬ್ರಹ್ಮಣ್ಯನಿಗೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸ್ತಾರೆ. ಜೊತೆಗೆ ಈ ದಿನ ಉಪವಾಸ ಇರುವಂಥ ಒಂದು ಕ್ರಮ ಕೂಡ ಇದೆ. ಇದು ಅವರ ಪದ್ಧತಿ. ಹಾಗಾಗಿನೇ ಈ ಷಷ್ಠಿಯನ್ನು ಷಷ್ಠಿಯ ವ್ರತ ಅಂತ ಹೇಳಿ ಕರೆಯುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈ ಷಷ್ಠಿಯ ತಿಥಿಯಂದು ಉಪವಾಸವನ್ನು ಯಾರು ಆಚರಣೆ ಮಾಡ್ತಾರೆ ಅವರಿಗೆ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರುತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಉಪವಾಸ ಇರುವಂತಹ ದಿನ ಮತ್ತು ಸುಬ್ರಹ್ಮಣ್ಯನ ಆರಾಧನೆ ಮಾಡುವಂಥ ದಿನ ಇದನ್ನು ಷಷ್ಠಿಯ ವ್ರತ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಮಾಘ ಮಾಸದ ಶುಕ್ಲ ಪಕ್ಷದ ಷಷ್ಠಿ ಏನಿದೆ ಇದನ್ನು ಕುಮಾರ ಷಷ್ಠಿ ಅಂತ ಹೇಳಿ ಕರೆದು, ಇದು ವರ್ಷದ ಎಲ್ಲ ಷಷ್ಠಿಗಳಿಗಿಂತಲೂ ಕೂಡ ಅತ್ಯಂತ ಪವಿತ್ರತಮವಾಗಿರುವಂಥ, ಅಷ್ಟೇ ಶ್ರೇಷ್ಠವಾಗಿರುವಂಥ ಷಷ್ಠಿ ಅಂತ ಹೇಳಿ ಕೆಲವೊಂದು ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂಥದ್ದನ್ನು ಇಲ್ಲಿ ನೀವು ಸ್ಮರಿಸ್ಬೋದು. ಆದ್ದರಿಂದಲೇ ಈ ಷಷ್ಠಿಯನ್ನು ತುಂಬ ಉತ್ಸಾಹದಿಂದ ಅಷ್ಟೇ ನಿಷ್ಠೆಯಿಂದ ಆಚರಣೆ ಮಾಡುವಂಥವರು ಕೂಡ ಇದ್ದಾರೆ. ಹಾಗೆ ಈ ಉಪವಾಸ ಅಂತ ಹೇಳಿದಾಗ ಕೆಲವರು ಈ ಷಷ್ಠಿಯ ಸಂದರ್ಭದಲ್ಲಿ ಮಾಡುವಂಥ ಉಪವಾಸ ಏನಿದೆ ಅದನ್ನು 5 ದಿನಗಳ ಮೊದಲೇ ಆರಂಭ ಮಾಡ್ತಾರೆ. ಅಂದರೆ ಪಾಡ್ಯದ ದಿನವೇ ಉಪವಾಸವನ್ನು ಆರಂಭ ಮಾಡ್ತಾರೆ. ಷಷ್ಠಿಯ ಈ ಒಂದು ತಿಥಿ ಮುಕ್ತಾಯದ ಹಂತಕ್ಕೆ ಉಪವಾಸವನ್ನು ಕೊನೆಗೊಳಿಸ್ತಾರೆ. ಹಾಗಾಗಿ 5-6 ದಿನಗಳು ಕೂಡ ಇವರು ಉಪವಾಸ ಇರುವಂಥದ್ದು ಇದೆ. ಆದರೆ ಈ ಒಂದು ಉಪವಾಸ ವ್ರತವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಅಕ್ಕಿಯಿಂದ ಮಾಡಿರುವಂಥ ಯಾವುದೇ ಪದಾರ್ಥಗಳನ್ನು ಸ್ವೀಕರಿಸಲ್ಲ. ಕೇವಲ ಹಣ್ಣು ಹಂಪಲುಗಳನ್ನು ಮಾತ್ರ ಅಥವಾ ಮಜ್ಜಿಗೆ, ನೀರು ಇತ್ಯಾದಿಗಳನ್ನು ಮಾತ್ರ ಅವರು ಸೇವನೆ ಮಾಡ್ತಾರೆ. ಇನ್ನು ಈ ಸುಬ್ರಹ್ಮಣ್ಯ ದೇವತೆಗಳ ಸೇನೆಯ ಮಹಾದಂಡನಾಯಕ. ಹಾಗಾಗಿನೇ ದೇವತೆಗಳಿಗೂ ರಾಕ್ಷಸರಿಗೂ ನಡೆಯುವಂಥ ಯುದ್ಧದಲ್ಲಿ ಸೈನ್ಯವನ್ನು ಈ ಕುಮಾರಸ್ವಾಮಿಯ ನೇತೃತ್ವದಲ್ಲೇ ಕಳುಹಿಸುವಂಥದ್ದು ಇದೆ. ಹಾಗಾಗಿನೇ ದುಷ್ಟರನ್ನು ಶಿಕ್ಷಿಸುವಂಥ ಸಾಮರ್ಥ್ಯ ಇರುವಂಥದ್ದು ಈ ಸುಬ್ರಹ್ಮಣ್ಯ ಸ್ವಾಮಿಗೆ ಮಾತ್ರ. ಹಾಗಾಗಿನೇ ಈ ದಿನ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೆ, ನಮ್ಮ ಒಳಗಿರುವಂಥ ಶತ್ರುಗಳನ್ನು ಸಂಹಾರ ಮಾಡಲಿಕ್ಕೂ ಕೂಡ, ನಮ್ಮ ಒಳಗೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರ ಅನ್ನುವಂಥ 6 ಶತ್ರುಗಳಿದ್ದಾರೆ. ಇವರನ್ನು ನಿರ್ಮೂಲನೆ ಮಾಡಲಿಕ್ಕೂ ಕೂಡ ಈ ಷಷ್ಠಿಯ ದಿನ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ಇದೆ. ಹಾಗಾಗಿ ಅಸುರರಿಂದ ಕಿರುಕುಳಕ್ಕೆ ಒಳಗಾದಂಥ ದೇವತೆಗಳು ಸುಬ್ರಹ್ಮಣ್ಯ ಸ್ವಾಮಿಯ ನೇತೃತ್ವದಲ್ಲಿ ಅಸುರರನ್ನು ಸಂಹಾರ ಮಾಡಲಿಕ್ಕೆ ಪ್ರಯತ್ನ ಪಡುವಂಥದ್ದು ಇದೆ. ಇದನ್ನೇ ಸೂರ ಸಂಹಾರದ ಒಂದು ಪ್ರತೀಕ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿ ರಾಕ್ಷಸರ ಜೊತೆ ಹೋರಾಡುವಂಥ ಚಿತ್ರಣವನ್ನು ಎಲ್ಲೆಡೆ ನೋಡ್ಬೋದು. ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಗಳಲ್ಲಿ ಈ ದಿನ ವಿಶೇಷ ಪೂಜೆ, ರಥೋತ್ಸವಗಳು, ಉತ್ಸವಗಳು ನಡೆಯುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನ ಷಷ್ಠಿಯ ಉತ್ಸವದಲ್ಲಿ ಸಾವಿರಾರು ಭಕ್ತರು ಪಾಲ್ಗೊಳ್ಳುವಂಥ ಒಂದು ಕಾರ್ಯಕ್ರಮ ಇದೆ. ಹಾಗಾಗಿನೇ ಈ ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತಹ ಪ್ರಮುಖ ಶಕ್ತಿ ಕಾಲಗಳಲ್ಲಿ ಇದು ಒಂದಾಗಿ ಇರುವಂಥದ್ದು ಷಷ್ಠಿ. ಈ ದಿನದಂದು ಯಾರು ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡ್ತಾರೆ ಅಂಥವರ ಕನಸುಗಳು ನನಸಾಗುತ್ತೆ, ಅಂಥವ್ರಿಗೆ ಇದ್ದಂಥ ಶತ್ರುಗಳು ನಾಶ ಆಗ್ತಾರೆ, ಅಂಥವರ ದುಃಖ ಶಮನ ಆಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ 6 ಸಂಖ್ಯೆ ಏನಿದೆ ಈ ಷಷ್ಠಿ ಅನ್ನುವಂಥದ್ದು ಅದು ಸುಬ್ರಹ್ಮಣ್ಯನಿಗೆ ಬಹಳ ನಿಕಟವಾಗಿರುವಂಥ ಸಂಖ್ಯೆ ಇದು. ಏಕೆಂದರೆ ಸುಬ್ರಹ್ಮಣ್ಯನಿಗೆ 6 ಮುಖಗಳು ಇರುವಂಥದ್ದು ಮತ್ತು ಅವನ ಪ್ರಮುಖವಾದಂಥ ವಾಸಸ್ಥಾನಗಳು ಕೂಡ 6 ಇರುವಂಥದ್ದು. ಮತ್ತು ಅವನ ಮಂತ್ರವಾದಂತಹ ಸರವಣ ಭವ, ಸರವಣ ಭವ 6 ಅಕ್ಷರಗಳನ್ನು ಹೊಂದಿರುವಂಥದ್ದು. ಮತ್ತು ಷಷ್ಠಿ ಕೂಡ 6ನೇ ತಿಥಿಯಾಗಿ ಇರುವಂಥದ್ದು. ಹೀಗಾಗಿ ಈ ಷಷ್ಠಿಯಂದು ಸುಬ್ರಹ್ಮಣ್ಯನನ್ನು ಪೂಜೆ ಮಾಡುವಂಥದ್ದು ಮತ್ತು ಷಷ್ಠಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು ಸ್ವಾಮಿಗೆ ತುಂಬ ಸಂತೋಷವನ್ನು ತರುತ್ತೆ. ಹಾಗಾಗಿನೇ ಈ ದಿನ ವ್ರತವನ್ನು ಆಚರಣೆ ಮಾಡಿದ್ರೆ ಅತ್ಯುತ್ತಮ ಫಲಗಳು ಸಿಕ್ಕತ್ತೆ. ಅದಕ್ಕೆ ನಾವು ಸೂರ್ಯೋದಯದ ಸಮಯದಲ್ಲಿ
ಸ್ನಾನಾದಿಗಳನ್ನು ಮುಗಿಸಿ ಸುಬ್ರಹ್ಮಣ್ಯನನ್ನು ಆರಾಧನೆ ಮಾಡಿ ಪೂಜೆ ಮಾಡಬೇಕು. ಆ ಸಂದರ್ಭದಲ್ಲೇ ಉಪವಾಸವನ್ನು ಮಾಡುವಂಥ ಸಂಕಲ್ಪವನ್ನು ಕೈಗೊಳ್ಳಬೇಕು. ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯಕ್ಕೆ ಭೇಟಿ ನೀಡಿ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳುವಂಥದ್ದು. ಹಾಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಹೆಚ್ಚಿನ ಆತ್ಮವಿಶ್ವಾಸ, ಹೆಚ್ಚಿನ ಧೈರ್ಯ ಸ್ಥೈರ್ಯಗಳು ಬರಲಿ ಅಂತ ಹೇಳಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು, ಆರಾಧನೆ ಮಾಡಿಕೊಳ್ಬೇಕು. ಇದರಿಂದ ಒಳ್ಳೆಯ ಫಲಗಳು ನಿಮಗೆ ಸಿಕ್ಕತ್ತೆ, ಒಳ್ಳೆಯದಾಗತ್ತೆ. ಇನ್ನು ಈ ಸ್ಕಂದನನ್ನು ಕುಮಾರಸ್ವಾಮಿ ಅಂತ ಹೇಳಿ ಕರೀತಾರೆ, ಮುರುಘಾ ಅಂತಾರೆ, ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಹಾಗಾಗಿನೇ ಬೇರೆ ಬೇರೆ ಹೆಸರಿನಿಂದ ಕರೆಯುವಂಥ ಈ ಸುಬ್ರಹ್ಮಣ್ಯ ಸ್ವಾಮಿ ಶಿವಪಾರ್ವತಿಯರ ಪುತ್ರ. ತಾರಕ ರಾಕ್ಷಸನಿಂದ ದೇವತೆಗಳನ್ನು ಮುಕ್ತಗೊಳಿಸಿದಂತಹ ದಿನ ಈ ಷಷ್ಠಿಯ ದಿನ ಅಂತ ಹೇಳಿ ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿನೇ ಈ ಕುಮಾರ ದೇವರನ್ನ ಯೋಧ ದೇವರು ಅಂತ ಹೇಳಿ ಕೂಡ ಕರೆಯುವಂಥದ್ದು. ಇನ್ನು ಸ್ಕಾಂದ ಪುರಾಣ ಹೇಳೋ ಪ್ರಕಾರ ದೇವತೆಗಳು ಈ ರಾಕ್ಷಸರ ಉಪಟಳವನ್ನ ತಾಳಲಾರದಂತಹ ಸಂದರ್ಭದಲ್ಲಿ ಕುಮಾರಸ್ವಾಮಿಯ ಜನನ ಆಯಿತು ಅಂತ ಹೇಳ್ತಾರೆ. ಆ ನಂತರದಲ್ಲಿ ದೇವತೆಗಳ ಒಂದೊಂದು ಅಂಶವನ್ನ ಪಡೆದಂತಹ ಸ್ಕಂದ ರಾಕ್ಷಸರ ಮೇಲೆ ಯುದ್ಧಕ್ಕೆ ತೆರಳ್ತಾನೆ. ಅದರಲ್ಲೂ ತಾರಕಾಸುರರನ್ನ ಇವನು ವಧೆ ಮಾಡುವಂಥದ್ದು ಬಹಳ ಪ್ರಮುಖವಾದಂತಹ ಒಂದು ಕರ್ತವ್ಯ ಆಗಿದೆ. ಹಾಗೆ ಇದನ್ನ ಸ್ಕಾಂದ ಪುರಾಣ ತಿಳಿಸ್ತಾ ಇದೆ. ಇದರ ಜೊತೆಗೆ ಈ ದಿನ ಸ್ಕಂದಷಷ್ಠಿ ಕವಚವನ್ನ ಪಠಣ ಮಾಡಿಕೊಳ್ಬೇಕು, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಬೇಕು, ಹಾಗೆ ಸುಬ್ರಹ್ಮಣ್ಯ ಪುರಾಣವನ್ನು ಈ ದಿನ ಓದಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಪೂಜೆ ಸಂಪನ್ನವಾಗಲಿಕ್ಕೆ ಇವುಗಳನ್ನು ಆಚರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿನೇ ನಕಾರಾತ್ಮಕ ಶಕ್ತಿಗಳಿಂದ ಮತ್ತೆ ಕೆಟ್ಟ ಕರ್ಮಗಳಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕುಮಾರ ಷಷ್ಠಿಯ ಆಚರಣೆ ತುಂಬ ಮುಖ್ಯವಾಗಿರುವಂಥದ್ದು. ಇನ್ನು ನಮ್ಮಲ್ಲಿರುವಂಥ ದುಃಖವನ್ನು ತೊಡೆದು ಹಾಕಲಿಕ್ಕೆ, ಐಹಿಕವಾಗಿರುವಂಥ ಆಸೆಗಳನ್ನು ಪೂರೈಸಿಕೊಳ್ಳಿಕ್ಕೂ ಕೂಡ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಬೇಕು. ಅದಕ್ಕಾಗಿ ಈ ಷಷ್ಠಿಯನ್ನು ಆಚರಣೆ ಮಾಡಬೇಕು. ಒಟ್ಟಾರೆ ಈ ದಿನ ಸ್ಕಂದ, ಮುರುಘಾ, ಸುಬ್ರಹ್ಮಣ್ಯ ಸ್ವಾಮಿ ಹೀಗೆ ನಾನಾ ಹೆಸರುಗಳಿಂದ ಕರೆಯುವಂಥ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡಿ. ಸಾಧ್ಯ ಆದರೆ ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇರೋದ್ರಿಂದ, 12ನೇ ಮನೆಯಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳು ಸಿಕ್ಕುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕದೇ ಇರ್ಬೋದು, ಆದರೆ ನಿರಾಶರಾಗಬೇಡಿ. ಏಕೆಂದರೆ ಇವತ್ತಲ್ಲ ನಾಳೆ ನಿಮ್ಮ ಪ್ರಯತ್ನಕ್ಕೆ ಫಲ ಇದೆ. ಆದರೆ ಈ ದಿನ ಮಾತ್ರ ಕೆಲವು ಕೆಲಸ ಕಾರ್ಯಗಳು ನಿಮಗೆ ಸ್ವಲ್ಪ ಒತ್ತಡವನ್ನು ತರುತ್ತೆ, ಆಘಾತವನ್ನು ತರುತ್ತೆ, ಖರ್ಚು ವೆಚ್ಚಗಳು ಹೆಚ್ಚಾಗುತ್ತೆ. ಇದನ್ನು ನೀವು ಸಮಾಧಾನದಿಂದ ನಿರ್ವಹಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಚಿಂತೆಯ ದಿನ ಕೂಡ. ಯಾವುದೋ ಒಂದು ಗುರುತರವಾದಂಥ ವಿಚಾರ, ಅದರ ಬಗ್ಗೆ ಈ ದಿನ ತುಂಬ ತಲೆ ಕೆಡಿಸ್ಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ನಿಮ್ಮ ಶತ್ರುಗಳು ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮ್ಮ ಕೆಲಸಗಳನ್ನು ತಡೀಲಿಕ್ಕೆ ತುಂಬ ಪ್ರಯತ್ನ ಪಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದಲೇ ನೀವು ಇರಬೇಕು ನಿಮ್ಮ ಹಿತಶತ್ರುಗಳ ಬಗ್ಗೆ. ಹಾಗೆ ಅವರಿಗೆ ನಿಮ್ಮ ಯಾವುದೇ ರೀತಿಯ ಯೋಜನೆಗಳನ್ನಾಗಲಿ, ನೀವು ಮುಂದೆ ಮಾಡಬೇಕು ಅಂದುಕೊಂಡಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಆಗಲಿ ಯಾವುದೇ ರೀತಿಯ ಮಾಹಿತಿಗಳನ್ನು ಕೊಡಬೇಡಿ. ಮೊದಲು ಕೆಲಸ ಆಗಲಿ, ನಂತರ ಕೆಲಸದ ಬಗ್ಗೆ ಹೇಳಿ, ಇಲ್ಲ ಅವರೇ ಅದನ್ನು ತಿಳ್ಕೊಳ್ತಾರೆ. ಏಕೆಂದರೆ ನಿಮ್ಮ ಬಗ್ಗೆ ಅವರಿಗೆ ತುಂಬ ಕುತೂಹಲ ಇದೆ, ಕ್ಯೂರಿಯಾಸಿಟಿ ಇದೆ. ನಿಮ್ಮನ್ನು ಅವರು ನಿಮಗೆ ಅರಿವಿಲ್ಲದಂತೆಯೇ ಫಾಲೋ ಮಾಡ್ತಾ ಇರ್ತಾರೆ. ನಿಮ್ಮ ಆಗು ಹೋಗುಗಳ ಬಗ್ಗೆ ನಿಮಗಿಂತಲೂ ನಿಮ್ಮ ಹಿತಶತ್ರುಗಳಿಗೆ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಈ ದಿನ ನಿಮ್ಮ ಹಿತಶತ್ರುಗಳ ಕೈ ಮೇಲಾಗದಂತೆ ತಡೆಯುವಂಥದ್ದು ಉತ್ತಮ. ಇನ್ನು ಈ ದಿನ ಹೂಡಿಕೆಗೆ ಸಂಬಂಧಪಟ್ಟಂತಹ ವಿಚಾರಗಳೇನಾದರೂ ಇದ್ದರೆ, ಹಣದ ಕಾಸಿನ ವಿಚಾರ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಡೆತಡೆಗಳು ಜಾಸ್ತಿ ಇರುತ್ತೆ, ಜಾಗ್ರತೆ. ಇನ್ನು ಈ ದಿನ ಕುಟುಂಬಸ್ಥರ ಜೊತೆಯಲ್ಲಿ ಕೆಲವೊಂದು ಹಣಕಾಸಿನ ವಿಚಾರದಲ್ಲಾಗಲಿ, ಅಥವಾ ನಿಮ್ಮ ಉದ್ಯೋಗದ ವಿಚಾರದಲ್ಲಾಗಲಿ, ನಿಮ್ಮ ವಿದ್ಯಾಭ್ಯಾಸದ ವಿಚಾರದಲ್ಲಾಗಲಿ ಸ್ವಲ್ಪ ಚರ್ಚೆ ಮಾಡುವಂಥ ಸಾಧ್ಯತೆಗಳಿರುತ್ತೆ. ಅವರಿಂದ ಒಂದು ಒಳ್ಳೆಯ ಸಲಹೆ ಸೂಚನೆಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡುವಂಥದ್ದನ್ನು ಮಾತ್ರ ಈ ದಿನ ಮರಿಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ.
ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳಿಗೆ ತುಂಬ ಅನುಕೂಲತೆಗಳಿರುತ್ತೆ, ತುಂಬ ಲಾಭ ಇದೆ. ಹಾಗೆ ಈ ದಿನ ಒಳ್ಳೆಯ ಫಲಿತಾಂಶಗಳನ್ನು ಕಾಣುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಒಳ್ಳೆಯ ಫಲಿತಾಂಶಗಳನ್ನು ಕಾಣುವಂಥ ಸಂಭವ ಕೂಡ ಇದೆ. ಹಾಗೆ ಈ ದಿನ ನಿಮಗೆ ಸಂತೋಷ ಉಂಟು ಮಾಡುವಂಥ ಸನ್ನಿವೇಶಗಳು ಎದುರಾಗೋದ್ರಿಂದ ಈ ದಿನ ನಿಮ್ಮ ಕೆಲಸದಲ್ಲಿ ಉತ್ಸಾಹ ಜಾಸ್ತಿ ಇರುತ್ತೆ. ಅದರಲ್ಲೂ ನಿಮ್ಮ ಸ್ನೇಹಿತರನ್ನು ಈ ದಿನ ಅತಿಯಾಗಿ ಅವಲಂಬನೆ ಮಾಡುವಂಥದ್ದು ಕೂಡ ಇದೆ. ಆದರೆ ಈ ಅತಿ ಡಿಪೆಂಡೆನ್ಸಿ ಅನ್ನುವಂಥದ್ದು ಅಷ್ಟೊಂದು ಒಳ್ಳೆಯದಲ್ಲ, ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಇನ್ನು ಈ ದಿನ ಆರೋಗ್ಯ ಸಮಸ್ಯೆಗಳು ಏನಾದರೂ ಇದ್ದರೆ ಅದನ್ನು ನಿರ್ಲಕ್ಷ್ಯ ಮಾಡಬೇಡಿ, ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನದ ಪ್ರಯತ್ನಗಳು ಕೂಡ ಬಹಳ ಉತ್ತಮವಾಗಿದೆ. ಹಾಗೆ ಈ ದಿನ ನಿಮಗೆ ತುಂಬ ಬಿಡುವಿಲ್ಲದ ದಿನ ಆಗಿರೋದ್ರಿಂದ ಜವಾಬ್ದಾರಿಗಳು ಜಾಸ್ತಿ ಇರುತ್ತೆ. ಅದು ನಿಮ್ಮ ಒಂದು ಕೆಲಸದ ಗುಣಮಟ್ಟದ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಹಾಗಾಗಿನೇ ಈ ದಿನ ಯಾವುದಕ್ಕೆ ಎಷ್ಟು ಪ್ರಿಯಾರಿಟಿಯನ್ನು ಕೊಡಬೇಕೋ ಅಷ್ಟೇ ಕೊಡಬೇಕೇ ಹೊರತು ಎಲ್ಲದಕ್ಕೂ ಕೂಡ ಏಕ ಸ್ಥಾನವನ್ನು ನೀಡುವಂಥದ್ದನ್ನ ಮಾಡಬೇಡಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ, 10ನೇ ಮನೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಯಶಸ್ಸಿದೆ. ನಿಮ್ಮ ಪ್ರತಿಷ್ಠೆಯನ್ನು ಹೆಚ್ಚಿಸುವಂತಹ ಕೆಲಸಗಳು ಕೂಡ ಆಗುತ್ತೆ. ನಿಮಗೆ ಅತ್ಯುತ್ತಮವಾದಂಥ ಒಂದು ಸ್ಥಾನಮಾನ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಉದ್ಯೋಗ ಸ್ಥಳದಲ್ಲಿ ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ನಿಮಗೆ ಆಗಾಗ್ಗೆ ಎದುರಾಗ್ತಾ ಇದ್ದಂತಹ ಕೆಲವೊಂದು ವೈಯಕ್ತಿಕ ಸಮಸ್ಯೆಗಳೇನಿದೆ ಅದು ಈ ದಿನ ಪರಿಹಾರವನ್ನು ಕಾಣುತ್ತೆ. ಅದರಲ್ಲೂ ಅದು ಶಾಶ್ವತವಾದಂಥ ಪರಿಹಾರ. ಏಕೆಂದರೆ ಈ ಸ್ಥಿರವಾಸರದಲ್ಲಿ ಪ್ರಯತ್ನಗಳು ನಡೀತಾ ಇರುವಾಗ ನಿಮಗೆ ಫಲಿತಾಂಶ ಕೂಡ ನಿಮ್ಮ ಫೇವರಬಲ್ ಆಗೇ ಇರುತ್ತೆ. ಇನ್ನು ಈ ದಿನ ಉದ್ಯೋಗದ ನಿರೀಕ್ಷೆಯಲ್ಲಿರುವಂಥವ್ರಿಗೂ ಕೂಡ ಉತ್ತಮವಾದಂಥ ಯಶಸ್ಸು ಸಿಕ್ಕತ್ತೆ. ಇನ್ನು ಕೆಲವು ವ್ಯಾಪಾರಸ್ಥರು ಸ್ವಲ್ಪ ಕಷ್ಟಪಡಲೇಬೇಕಾಗತ್ತೆ. ಏಕೆಂದರೆ ನಿಮ್ಮ ವ್ಯಾಪಾರದಲ್ಲಿ ನಿಮ್ಮ ಅವಲಂಬನೆ ಬೇರೆಯವರ ಮೇಲೆ ಇರುತ್ತೆ. ಬೇರೆಯವರು ಕೆಲವು ಸಾಮಗ್ರಿಗಳನ್ನು ಡೆಲಿವರಿ ಕೊಟ್ಟಾಗ ನೀವು ಅದನ್ನು ಮರು ಮಾರಾಟ ಮಾಡುವಂಥದ್ದು, ಚಿಲ್ಲರೆ ಮಾರಾಟ ಮಾಡುವಂಥದ್ದು ಕೆಲವೊಮ್ಮೆ. ಇದರಿಂದ ನಿಮಗೆ ಸ್ವಲ್ಪ ತ್ರಾಸ ಉಂಟಾಗುವಂಥದ್ದು ಈ ದಿನ ಇರುತ್ತೆ. ಅದನ್ನು ಬಹಳ ಸುಲಭದಲ್ಲಿ ಗೆಲ್ತೀರಿ, ಏಕೆಂದರೆ ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿ ಈ ಮಾತುಕತೆ ಇರ್ಬೋದು ಅಥವಾ ಕೆಲವೊಂದು ವಿಚಾರಗಳ ಚರ್ಚೆ ಮಾಡುವಂಥ ವಿಧಾನ ಇರ್ಬೋದು, ಅದು ತುಂಬ ಚೆನ್ನಾಗಿದೆ. ಹಾಗಾಗಿನೇ ಈ ಕಮ್ಯುನಿಕೇಷನ್ನಿಂದಲೇ ಈ ದಿನ ಕೆಲವೊಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ತೀರಿ. ಇನ್ನು ಶೈಕ್ಷಣಿಕ ವಿಚಾರಗಳಲ್ಲಿ ಮಕ್ಕಳಿಗೆ ತುಂಬ ಯಶಸ್ಸಿದೆ. ಅಧ್ಯಯನದಲ್ಲಿ ಆಸಕ್ತಿ ಮೂಡುತ್ತೆ. ಇದರಿಂದ ನಿಮ್ಮ ಭವಿಷ್ಯ ಉಜ್ವಲ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಏಕೆ ಅಂತ ಹೇಳಿದ್ರೆ ಈ ದಿನದ ಆಲೋಚನೆಗಳೇ ನಿಮ್ಮನ್ನು ಮುನ್ನಡೆಸುವಂಥದ್ದು. ಯದ್ಭಾವಂ ತದ್ಭವತಿ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಏಕೆಂದರೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಆಸಕ್ತಿ ಕಡಿಮೆ ಇರೋದರಿಂದ ನಿಮ್ಮ ಉದ್ಯೋಗದಲ್ಲಿ, ಚಟುವಟಿಕೆಯಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ಹೆಚ್ಚು ತೊಡಗಿಸ್ಕೊಳ್ಳಲ್ಲ. ಹಾಗಾಗಿನೇ ಈ ದಿನ ಬೇರೆ ಯಾವುದೋ ಒಂದು ಗುಂಗಿನಲ್ಲಿ ನಿಮ್ಮ ಭಾವನೆಗಳು ಇರುವಂಥದ್ದು, ಅಂಥ ಕೆಲಸಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು ಇದೆ. ಹಾಗೆ ಈ ದಿನದಲ್ಲಿ ಕೆಲಸದಲ್ಲಿ ನಿಮ್ಮ ಸಹೋದ್ಯೋಗಿಗಳಿಂದ ಹೊಸ ಯೋಜನೆಗಳ ಒಂದು ಪ್ರಸ್ತಾವನೆ ಬರುವಂಥದ್ದು ಕೂಡ ಇದೆ. ಒಂದು ಪ್ರಪೋಸಲ್ ಬರುತ್ತೆ, ಅದು ಬಹಳ ಅದ್ಭುತವಾಗಿರುವಂಥ ಒಂದು ಪ್ರಸ್ತಾವನೆ. ಇದನ್ನು ಸಂಬಂಧಪಟ್ಟವರ ಗಮನಕ್ಕೆ ತರುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮಗೆ ಸ್ವಲ್ಪ ತ್ರಾಸ ಆದರೂ ಕೂಡ ಬೇರೆಯವರ ವಿಚಾರದಲ್ಲಿ ತುಂಬ ಆಸಕ್ತಿ ಇರುತ್ತೆ, ಕಳಕಳಿ ಇರುತ್ತೆ. ಇನ್ನು ಈ ದಿನ ಮನೆಯಲ್ಲಿ ಹಿರಿಯರು ಯಾರಾದರೂ ಇದ್ದರೆ ಅವರೊಂದಿಗೆ ತಾಳ್ಮೆಯಿಂದ ಈ ದಿನ ಮಾತಾಡಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಅವರ ನೋವಾಗಲಿ, ಅವರ ದುಃಖ ಆಗಲಿ ಯಾರಿಗೂ ಕೂಡ ಶಾಪದ ರೂಪದಲ್ಲಿ ತಟ್ಟಬಾರ್ದು. ಅದಕ್ಕಾಗಿಯೇ ಆದಷ್ಟು ಜಾಗ್ರತೆಯಿಂದ ಅವರ ಸೇವೆಯನ್ನು ಮಾಡುವಂಥದ್ದನ್ನು ಈ ದಿನ ಮಾಡಬೇಕಾಗತ್ತೆ. ಇನ್ನು ಈ ಆತುರಕ್ಕೆ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ನಿಮ್ಮ ಮನಸ್ಸು ಈ ದಿನ ಸ್ವಲ್ಪ ಚಂಚಲವಾಗಿ ಇರುವಂಥದ್ದು. ಹಾಗಾಗಿ ಅಂಥ ಒಂದು ಮನಸ್ಸನ್ನು ಈ ದಿನ
ಸ್ವಲ್ಪ ಬಂಧಿಸಿಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಹಾಗೆ ಈ ದಿನ ನಿಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಅದರಿಂದ ಹಲವು ರೀತಿಯ ಉಪಯೋಗಗಳನ್ನು ಪಡ್ಕೊಳ್ಳುವಂಥ ಒಂದು ಕಲೆಗಾರಿಕೆ ನಿಮಗೆ ಗೊತ್ತಿದೆ. ಆದರೆ ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹಣ ಹೂಡಿ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳುವಂಥದ್ದಾಗಲಿ, ಕೆಲವೊಂದು ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದಕ್ಕಾಗಲಿ ಅಷ್ಟೊಂದು ಸೂಕ್ತವಾದಂತಹ ಸಮಯ ಅಲ್ಲ ಇದು. ನೋಡಿ, ವ್ಯವಹಾರವನ್ನು ಮುಂದುವರಿಸಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. 8ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ವಲ್ಪ ಜಾಗೃತರಾಗಿ ಇರಬೇಕಾಗತ್ತೆ. ಯಾವ ಕಡೆಯಿಂದ ಯಾವ ರೀತಿಯ ನಿಮಗೆ ಸೋಲುಂಟಾಗುತ್ತೆ ಅನ್ನುವಂಥದ್ದನ್ನು ಊಹೆ ಮಾಡಲಿಕ್ಕೂ ಸಾಧ್ಯ ಆಗಲ್ಲ. ಹಾಗೆ ನಿಮ್ಮ ಪ್ರಯತ್ನ ಬೇಕಾದಷ್ಟಿದ್ರೂ ಕೂಡ ಫಲ ಮಾತ್ರ ಇಷ್ಟಿರುತ್ತೆ, ಸ್ವಲ್ಪವೇ ಇರುತ್ತೆ. ಇದಕ್ಕೆ ನಿಮಗೆ ತೀವ್ರ ಅಸಮಾಧಾನ ಉಂಟಾಗುವಂಥದ್ದು ಇರುತ್ತೆ. ಇದನ್ನು ನಿಮ್ಮ ಮಾತಿನ ಮೂಲಕ ತೋರಿಸ್ಬಿಡ್ತೀರಿ, ನಿಮ್ಮ ಕೃತಿಯ ಮೂಲಕ ತೋರಿಸ್ಬಿಡ್ತೀರಿ. ಹಾಗಾಗಿನೇ ಕೆಲವೊಮ್ಮೆ ನಿಮ್ಮ ಕುಟುಂಬಸ್ಥರೇ ನಿಮ್ಮಿಂದ ದೂರ ಉಳಿಯುವಂಥದ್ದು, ನಿಮ್ಮ ವಿರೋಧಿಗಳಾಗುವಂಥ ಸಾಧ್ಯತೆ ಕೂಡ ಇರುತ್ತೆ. ಇದು ಸ್ವಲ್ಪ ತಾತ್ಕಾಲಿಕವಾಗಿರುವಂಥ ವಿದ್ಯಮಾನ, ಆದರೂ ಕೂಡ ಮನಸ್ಸಿಗೆ ಆಘಾತ ಆಗೇ ಆಗುತ್ತೆ. ಇನ್ನು ನಿಮ್ಮ ಬಂಧುಗಳ ಅಥವಾ ನಿಮ್ಮ ಕುಟುಂಬಸ್ಥರ ಒಂದು ನೆರವು ನಿಮ್ಮಲ್ಲಿ ಆರ್ಥಿಕವಾದ ಸಬಲತೆಯನ್ನು ತರುತ್ತೆ. ಒಂದು ಕಾನ್ಫಿಡೆನ್ಸ್ ಬರ್ತಾ ಇದೆ ನಿಮಗೆ ಈ ಸಂದರ್ಭದಲ್ಲಿ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ. ಆದರೆ ಅದರಲ್ಲಿ ನೀವು ಯಾವುದೇ ರೀತಿಯ ಡಿವಿಯೇಷನನ್ನು ಇಟ್ಕೊಳ್ಬಾರ್ದು. ಅಂದರೆ ಯಾವ ಉದ್ದೇಶಕ್ಕಾಗಿ ನೀವು ಪ್ರಯತ್ನ ಪಡ್ತಾ ಇದ್ದೀರೋ ಅದನ್ನು ಮೊದಲು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕು. ಏಕೆಂದರೆ ಈ ದಿನ 10 ವಿಚಾರಗಳು ತಲೆಯಲ್ಲಿ ಹೋಗಿ ಬರುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ಯಾವುದನ್ನು ಆಯ್ಕೆ ಮಾಡ್ಕೊಳ್ತೀರಿ, ಯಾವುದನ್ನು ಗಟ್ಟಿಯಾಗಿ ಇಟ್ಕೊಳ್ತೀರಿ ಅನ್ನುವಂಥದ್ದು ನಿಮಗೆ ಗೊತ್ತಾಗಲ್ಲ. ಹಾಗೆ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ತುಂಬ ಉತ್ಸಾಹ ಇದೆ, ತುಂಬ ಸಂತೋಷ ಇದೆ, ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದಿದೆ, ತಿಳುವಳಿಕೆ ಚೆನ್ನಾಗಿದೆ. ಹಾಗಾಗಿನೇ ಈ ದಿನ ಪರಸ್ಪರರಿಗೆ ಕೊಡುವಂಥ ಗೌರವ ಗರಿಷ್ಠ ಮಟ್ಟದ್ದಾಗಿರುತ್ತೆ. ಇಂಟರ್ಪರ್ಸನಲ್ ಇಶ್ಯೂಸ್ ಏನಿದೆ ಅದು ಬಗೆಹರಿಯುವಂಥ ಒಳ್ಳೆಯ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಈ ದಿನ ಕೆಲವೊಂದು ಬಾಕಿ ಹಣವನ್ನು ವಸೂಲಿ ಮಾಡುವಂಥ ಪ್ರಯತ್ನದಲ್ಲಿದ್ದಂಥವ್ರಿಗೆ ಅಂಥ ಹಣ ವಾಪಸ್ಸು ಬರುತ್ತೆ. ಇನ್ನು ವಿಶೇಷವಾಗಿ ಈ ದಿನ ನೀವು ತುಂಬ ಆತ್ಮವಿಶ್ವಾಸದಿಂದಲೇ ತುಂಬಿರುವಂಥವ್ರು. ಆದರೆ ಯಾವುದೂ ಕೂಡ ಅನರ್ಥಕ್ಕೆ ಒಳಪಡುವಂಥದ್ದಿದೆ. ಹಾಗಾಗಿನೇ ಇತಿ ಮಿತಿ ಒಳಗೆ ನಿಮ್ಮ ಕೆಲಸ ಕಾರ್ಯಗಳು ಇರಬೇಕಾದಂಥ ಅನಿವಾರ್ಯತೆ ಇದೆ. ಇನ್ನು ನಿಮ್ಮ ಮಕ್ಕಳ ಸಾಧನೆ ತುಂಬ ಖುಷಿಯನ್ನು ಕೊಡುತ್ತೆ. ಮಕ್ಕಳಿಂದ ಸಿಹಿ ಸುದ್ದಿಯನ್ನು ಕೇಳುವಂಥದ್ದು, ಅವರಿಂದ ಸಿಹಿಯಾದ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಒಳ್ಳೆಯ ವೇದಿಕೆಯನ್ನು ಕೊಡುವಂಥ ಸಾಧ್ಯತೆ ಕೂಡ ಇರುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ವಿಘ್ನಗಳು, ಅಡಚಣೆಗಳು ಉಂಟಾಗ್ತಾ ಇದ್ದರೆ ಅದಕ್ಕೆ ಗಾಬರಿ ಹಾಕಬೇಡಿ, ಪರಿಸ್ಥಿತಿ ತಿಳಿಯಾಗುತ್ತೆ. ಹಾಗಾಗಿ ಆತುರವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೆ ಇದು ಸೂಕ್ತವಾದಂಥ ಸಮಯ ಅಲ್ಲ, ಜಾಗ್ರತೆ. ಇನ್ನು ಈ ದಿನದಲ್ಲಿ ನಿಮ್ಮ ವೈಯಕ್ತಿಕ ವಿಚಾರಗಳು, ನಿಮ್ಮ ಸುಖ ದುಃಖಗಳು, ನಿಮ್ಮ ಒಡವೆ ವಸ್ತ್ರ ಇತ್ಯಾದಿಗಳ ಬಗ್ಗೆ ನಿಮಗೆ ಆಸಕ್ತಿ ಸ್ವಲ್ಪ ಕಡಿಮೆ ಇರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಆಸಕ್ತಿಯನ್ನು ಬೆಳೆಸ್ಕೊಂಡು ಕಷ್ಟದಲ್ಲಿದ್ದಂಥವ್ರಿಗೆ ಕೈಲಾದ ಸಹಾಯವನ್ನು ಮಾಡುವಂಥ ಒಂದು ಕ್ರಮ ಏನಿದೆ ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡಿ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇದ್ದಾನೆ, 6ರಲ್ಲಿ ಚಂದ್ರ. ಹಾಗಾಗಿನೇ ಮನಸ್ಸಿಗೆ ನೆಮ್ಮದಿ, ಮತ್ತು ಎಂಥ ಕೆಲಸಗಳನ್ನಾದರೂ ಕೂಡ ಧೈರ್ಯದಿಂದ ಎದುರಿಸುವಂಥ ಒಂದು ಸಾಮರ್ಥ್ಯ. ಇವೆಲ್ಲದರ ಪರಿಣಾಮವಾಗಿ ಈ ದಿನ ನೀವು 4 ಜನರಿಂದ ಗುರುತಿಸಲ್ಪಡುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಿಗೆ 4 ಜನರ ಸಹಕಾರ ಕೂಡ ಸಿಕ್ಕುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ
ಒಂದು ರೀತಿಯಲ್ಲಿ ಪುಣ್ಯದ ದಿನ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ಹಣ ಸಂಪಾದನೆ ಮಾಡಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಸಿಕ್ಕುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಅಂತಹ ಅವಕಾಶಗಳು ಬಂದಾಗ ಸರಿಯಾಗಿ ಸಮರ್ಥವಾಗಿ ಉಪಯೋಗ ಮಾಡಿಕೊಳ್ಳಿ. ಏಕೆಂದರೆ ಇಂತಹ ಅವಕಾಶಗಳೇ ಆಪರ್ಚುನಿಟೀಸ್ ಇರುವಂಥ ಒಂದು ಸಂದರ್ಭ ಇದು. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಮನೆಯವರ ಜೊತೆ ವಾದಕ್ಕೆ ಇಳಿಬೇಡಿ. ಏಕೆಂದರೆ ಈ ವಾದ ಪ್ರತಿವಾದ ವಿವಾದ ಅನ್ನುವಂಥದ್ದು ಈ ದಿನ ನಿಮ್ಮ ವೈಯಕ್ತಿಕವಾದ ಮನಸ್ಸನ್ನು ಹಾಳು ಮಾಡಿಬಿಡುತ್ತೆ. ತಿಳಿಯಾಗಿರುವಂಥ ಮನಸ್ಸಿಗೆ ಏನೋ ಒಂದು ಉದ್ವೇಗ ಒದಗಿ ಬರುತ್ತೆ. ಹಾಗಾಗಿ ಅಂಥ ವಿಚಾರಗಳಿಂದ ಸ್ವಲ್ಪ ದೂರ ಇರುವಂಥದ್ದೇ ಉತ್ತಮ. ಇನ್ನು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಂಥ ಒಂದು ಅವಕಾಶ ಕೂಡ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಒಂದು ಹೊಸ ಇಚ್ಛೆ ಏನಿದೆ ಅದು ಮೌನವಾಗಿದ್ದುಕೊಂಡೇ ಕೆಲವು ಕೆಲಸಗಳನ್ನು ಸಾಧಿಸಬೇಕು ಅನ್ನುವಂಥದ್ದು. ಹಾಗಾಗಿ ಅಗತ್ಯ ಇದ್ದೆಡೆ ಮಾತಾಡಿ, ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿ. ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ನರಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳಿರುತ್ತೆ. ನಿಮಗೆ ಈ ದಿನ ಒಳ್ಳೊಳ್ಳೆ ಅವಕಾಶಗಳು ಬರುತ್ತೆ. ಆದರೆ ಅಂಥ ಅವಕಾಶಗಳನ್ನು ಸರಿಯಾಗಿ ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ಮಾತ್ರ ನಿಮ್ಮ ವಿವೇಚನೆ ನಿಮಗೆ ಕೈ ಕೊಡುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ನಿಮಗೆ ಸೋಲು ಉಂಟಾಗುವಂಥದ್ದು, ಅದರಿಂದ ಪಶ್ಚಾತ್ತಾಪ ಪಡುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸಂದರ್ಭ ನೀವು ಕಡಿಮೆ ಇನ್ವೆಸ್ಟ್ ಮಾಡುವಂಥದ್ದು, ಹಾಗೆ ಕೆಲವೊಂದು ವಿಚಾರಗಳನ್ನು ಸಾಮಗ್ರಿಗಳನ್ನು ಕಣ್ತುಂಬಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ನೀವು ನಿಮ್ಮ ಬ್ಯಾಗನ್ನು ತುಂಬಿಸ್ಕೊಳ್ಳೋದಕ್ಕಿಂತ ಕಣ್ತುಂಬಿಸ್ಕೊಂಡ್ರೆ ಸಾಕು. ಯಾಕೆಂದರೆ ಕೆಲವು ಸಾಮಗ್ರಿಗಳಿಂದ ನಿಮಗೆ ಅಷ್ಟೊಂದು ಉಪಯೋಗಗಳು ಆಗಲ್ಲ. ಹಾಗೆ ಈ ದಿನ ಯಾವುದೇ ಒಂದು ಮೂಲದಿಂದ ಹಣವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಅದನ್ನು ನೀವು ತುಷ್ಟೀಕರಿಸುವಂಥದ್ದು ತುಂಬ ಮುಖ್ಯ. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಇನ್ನು ಈ ದಿನದ ಪ್ರಯಾಣ ನಿಮಗೆ ಶುಭವನ್ನು ತರುತ್ತೆ, ಲಾಭವನ್ನು ತರುತ್ತೆ. ಇನ್ನು ಮನೆಯಲ್ಲಿರುವಂತಹ ಗೃಹಿಣಿಯರಿಗೂ ಕೂಡ ಈ ದಿನ ಸಮಾಧಾನ ಇದೆ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳ ಬಗ್ಗೆ ಅತ್ಯುತ್ತಮವಾದಂಥ ಒಂದು ಅಭಿಪ್ರಾಯ ಕೂಡ ಇದೆ. ಇದನ್ನು ನೀವು ಎನ್ಕ್ಯಾಶ್ ಮಾಡ್ಕೊಳ್ಬೋದು. ಇನ್ನು ವಿಶೇಷತೆ ಅಂತ ಹೇಳಿದ್ರೆ, ನಿಮ್ಮ ಒಂದು ಕನಸಿನ ಮನೆ ಅದು ದೇವಾಲಯ. ಹಾಗಾಗಿನೇ ಮನೆಗೂ ದೇವಾಲಯಕ್ಕೂ ಮನೆಗೂ ಯಾವುದೇ ರೀತಿಯ ವ್ಯತ್ಯಾಸಗಳಿಲ್ಲ. ಎರಡೂ ಪವಿತ್ರತಮವಾಗಿರುವಂಥ ಸ್ಥಳಗಳು ಅನ್ನುವಂಥ ಭಾವನೆ ನಿಮಗಿದೆ. ಇದು ತುಂಬ ಒಳ್ಳೆಯದೇ. ಆದರೆ ಈ ಒಂದು ಸಂದರ್ಭದಲ್ಲಿ ವ್ಯಾವಹಾರಿಕವಾಗಿ ಮಾಡುವಂಥ ಕೆಲಸಗಳೇನಿದೆ ಅದನ್ನು ಪ್ರಾಕ್ಟಿಕಲ್ಲಾಗಿ ಮಾಡಿ. ನಿಮಗೂ 4 ಕಾಸು ಸಂಪಾದನೆ ಆಗುತ್ತೆ. ಕುಟುಂಬಸ್ಥರು ಕೂಡ, ನಿಮ್ಮನ್ನು ಅವಲಂಬಿಸಿರುವಂಥವರು ಕೂಡ ಸಂತೋಷದಿಂದ ಇರ್ತಾರೆ. ಹಾಗೆ ಈ ದಿನ ಮಹಾಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. 4ನೇ ಮನೆಯಲ್ಲಿ ಚಂದ್ರ ಅಂದರೆ ಸುಖದಿಂದ ಸ್ವಲ್ಪ ದೂರ ಉಳಿಯುವಂಥ ಸಾಧ್ಯತೆ ಇರುತ್ತೆ. ಎಲ್ಲ ಸೌಲಭ್ಯಗಳು ಕೂಡ ಇದೆ. ಆದರೆ ಸಮಯಕ್ಕೆ ಸರಿಯಾಗಿ ನಿಮ್ಮ ಸಹಾಯಕ್ಕೆ ಆ ಸೌಲಭ್ಯಗಳು ಬರಲ್ಲ. ಹಾಗಾಗಿನೇ ಈ ಸಂದರ್ಭದಲ್ಲಿ ಸ್ವಲ್ಪ ಹೊಂದಾಣಿಕೆಯ ಮನೋಭಾವ ಇದ್ದರೆ ಕ್ಷೇಮ. ಇನ್ನು ಈ ದಿನ ಬಟ್ಟೆಗಳ ಮೇಲೆ, ಆಭರಣಗಳ ಮೇಲೆ ನೀವು ಹೆಚ್ಚು ಬಂಡವಾಳವನ್ನು ತೊಡಗಿಸುವಂಥದ್ದು ಇದೆ. ಹಾಗಾಗಿನೇ ಈ ಒಂದು ಸನ್ನಿವೇಶ ನಿಮಗೆ ಅಷ್ಟೊಂದು ಅನುಕೂಲವನ್ನು ತರಲ್ಲ. ಇನ್ನು ಈ ದಿನದಲ್ಲಿ ನಿಮ್ಮ ಉದ್ಯೋಗ ಸ್ಥಳದಲ್ಲಾಗಲಿ ಅಥವಾ ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಲಿ ನಿಮಗೆ ಬಾಹ್ಯವಾಗಿ ಸ್ವಲ್ಪ ಒತ್ತಡಗಳು ಇರುವಂಥ ಸಂದರ್ಭ ಇದೆ. ನೀವು ತಪ್ಪು ಮಾಡಿಲ್ಲ ಅಂದರೂ ಕೂಡ ಎಲ್ಲೋ ಒಂದು ಕಡೆ ನೀವೇ ಪಶ್ಚಾತ್ತಾಪ ಪಡುವಂಥ ಒಂದು ಸಂಕಟಕ್ಕೆ ಒಳಪಡುವಂಥ ಸಾಧ್ಯತೆ ಇದೆ. ಹಾಗೆ ಈ ದಿನ ಮನೆಯಲ್ಲಿರುವಂಥ ಹಿರಿಯರು, ಅದರಲ್ಲೂ ನಿಮ್ಮ ತಂದೆ ತಾಯಿಯಂದರು ಇದ್ದರೆ ಅವರ ಯೋಗಕ್ಷೇಮ ನೋಡಿಕೊಳ್ಳಿ. ಹಾಗೆ ಮನೆಯ ಹಿರಿಯರ ಜೊತೆಯಲ್ಲಿ ಈ ದಿನ ನೀವು ತುಂಬ ತಾಳ್ಮೆಯಿಂದ ಮಾತಾಡಬೇಕಾಗತ್ತೆ. ನಿಮ್ಮ ಗುರಿ ಏನು, ನಿಮ್ಮ ಉದ್ದೇಶ ಏನು, ನಿಮ್ಮ ನಾಳಿನ ಕೆಲಸಗಳೇನು, ಇದನ್ನು ಬಹಳ ಸ್ಪಷ್ಟವಾಗಿ ನೀವು ತಿಳಿಸ್ಬೇಕಾಗತ್ತೆ. ಇನ್ನು ನಿಮ್ಮ ಬಾಲ್ಯ ಸ್ನೇಹಿತರ ಜೊತೆಯಲ್ಲಿ ಉತ್ತಮವಾದಂಥ ಸಮಯವನ್ನು ಕಳೀತೀರಿ. ಇದು ನಿಮಗೆ ಇರುವಂಥ ಒಂದು ಪ್ಲಸ್ ಪಾಯಿಂಟು. ಇದೇ ಅಡ್ವಾಂಟೇಜ್ ನಿಮಗೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.
ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂತಹ ದಿನ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ಸ್ಥಾನಮಾನಗಳ ಏರಿಕೆ ಉಂಟಾಗುವಂಥದ್ದು. ಹಾಗೆ ನಿಮಗೆ ಗೌರವ ಕೊಡುವಂತಹ ಕೆಲವು ಅಟ್ರಿಬ್ಯೂಟ್ಸ್ ಏನಿದೆ ಅದು ಕೂಡ ನಿಮಗೆ ಒಂದು ರೀತಿಯಲ್ಲಿ ವರದಾನವಾಗಿ ಪರಿಣಮಿಸುವಂಥದ್ದು ಇದೆ. ಇನ್ನು ಈ ದಿನ ಬಾಕಿ ಇರುವಂಥ ಕೆಲಸ ಕಾರ್ಯಗಳೇನಿದೆ ಅದನ್ನು ತುಂಬ ಮುತುವರ್ಜಿಯಿಂದ ಮುಂದುವರಿಸುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಎಲ್ಲದರಲ್ಲೂ ಕೂಡ ಒಂದು ಶಿಸ್ತನ್ನು ಬಯಸುವಂಥವ್ರು ನೀವು. ಆದರೆ ಅಂಥ ಒಂದು ವಿಚಾರಧಾರೆಗಳಲ್ಲಿ ನಿಮಗೆ ಸಾಕಷ್ಟು ಸಪೋರ್ಟ್ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿನೇ ಇದ್ದುದರಲ್ಲೇ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಇದನ್ನು ನೀವು ಮನಗಾಣ್ಕೋಬೇಕಾಗಿದೆ. ಇನ್ನು ಅವಿವಾಹಿತರಿಗೆ ಈ ದಿನ ಉತ್ತಮವಾದಂಥ ಪ್ರಸ್ತಾವನೆಗಳು ಬರುತ್ತೆ. ಅಂದರೆ ನಿಮ್ಮ ಪ್ರಯತ್ನ ಎಲ್ಲೋ ಒಂದು ಕಡೆ ಯಶಸ್ಸನ್ನು ತರ್ತಾ ಇರುತ್ತೆ. ಜೊತೆಗೆ ಈ ದಿನ ಸಂಬಂಧಿಕರಿಂದ ಸಾಲವನ್ನು ಪಡೆಯುವಂಥದ್ದಾಗಲಿ ಸಾಲವನ್ನು ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಾರೆ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹೆಚ್ಚುವರಿ ಹಣ ಅನ್ನುವಂಥದ್ದನ್ನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು % ಇನ್ವೆಸ್ಟ್ ಮಾಡಬೇಕು ಅನ್ನುವಂಥದ್ದನ್ನು ತಜ್ಞರ ಸಲಹೆ ಪಡ್ಕೊಂಡು ಮುಂದುವರಿರಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಗುರು ಶ್ರೀ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ದ್ವಿತೀಯದಲ್ಲಿ ಈ ದಿನ ಚಂದ್ರ ಇದ್ದಾನೆ. ಇದು 2ನೇ ಮನೆ ವಾಕ್ಸ್ಥಾನ, ಇದು ಕುಟುಂಬ ಸ್ಥಾನ. ಇದನ್ನೇ ಧನಸ್ಥಾನ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ನಿಮ್ಮ ಸಂಪಾದನೆ ಆಗಲಿ, ನಿಮ್ಮ ವ್ಯಾಪಾರ ಆಗಲಿ, ಪಿತ್ರಾರ್ಜಿತವಾಗಿ ಬರಬೇಕಾಗಿರುವಂಥ ವಿಚಾರಧಾರೆಗಳಾಗಲಿ ನಿಮಗೆ ಸಾಕಷ್ಟು ಅಡೆತಡೆಗಳಿಂದ ಕೂಡಿರುತ್ತೆ. ಯಾವುದು ಕೂಡ ಸುಲಭಕ್ಕೆ ನಿಮಗೆ ಈ ದಿನ ಕೈಗೆ ಸಿಕ್ಕಲ್ಲ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಬಾಧಿಸ್ತಾ ಇದ್ದರೆ ಅದನ್ನು ಆದಷ್ಟು ಬೇಗ ಉಪಶಮನ ಮಾಡಿಕೊಳ್ಳಿ. ಇಲ್ಲಾಂದರೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಆರೋಗ್ಯ ಅಷ್ಟಾಗಿ ನಿಮಗೆ ಸಪೋರ್ಟಿವ್ ಆಗಿ ಇರಲ್ಲ. ಇನ್ನು ಈ ದಿನ ನಿಮ್ಮ ಒಂದು ಸ್ಥಾನ ಏನು, ನಿಮ್ಮ ಪ್ರತಿಷ್ಠೆ ಏನಿದೆ ಅದನ್ನು ಹೆಚ್ಚಿಸಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಆಗುವಂಥದ್ದಿದೆ. ಅದು ನಿಮ್ಮಿಂದ ನಿರಾಯಾಸವಾಗಿ ಆದರೂ ಕೂಡ ನಿಮ್ಮ ಸ್ನೇಹಿತರೋ ಬಂಧುಗಳೋ ಅದಕ್ಕಾಗಿ ಮಿಡಿಯುವಂಥವ್ರು. ಹಾಗಾಗಿ ನಿಮ್ಮ ಯೋಗಕ್ಷೇಮ, ನಿಮ್ಮ ಬೇಕು ಬೇಡಗಳು ಇದರ ಬಗ್ಗೆ ಹೆಚ್ಚಿನ ಆಸಕ್ತಿಯಿಂದ ಇದ್ದಾರೆ. ಹಾಗೆ ಈ ದಿನ ಸ್ತ್ರೀ ವರ್ಗದವರಿಂದ ನಿಮಗೆ ಸ್ವಲ್ಪ ಒತ್ತಡಗಳು ಉಂಟಾಗುವಂಥದ್ದು ಇದೆ. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಿ. ನೀವು ಏನೇ ಮಾತಾಡಿ ಅದು ಸ್ಪಷ್ಟವಾಗಿ ಇರಬೇಕು. ಕಮ್ಯುನಿಕೇಷನ್ ಗ್ಯಾಪ್ ಅನ್ನುವಂಥದ್ದು ಮಧ್ಯೆ ಬರಬಾರ್ದು. ಇದರ ಕಡೆ ಸ್ವಲ್ಪ ಗಮನ ಕೊಡಿ. ಹಾಗೆ ಈ ದಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಇನ್ನು ಈ ದಿನದ ವಿಶೇಷತೆ ಅಂತ ಹೇಳಿದ್ರೆ ಮಕ್ಕಳು, ವಿದ್ಯಾರ್ಥಿಗಳು ಬಹಳ ವಿಶೇಷ ಮುತುವರ್ಜಿಯಿಂದ ಇರ್ತಾರೆ. ಹಾಗೆ ಓದಿನಲ್ಲಾಗಲಿ ಮುಂದಿನ ವಿದ್ಯಾಭ್ಯಾಸದಲ್ಲಾಗಲಿ ಅವರ ಆಸಕ್ತಿಗೆ ತಕ್ಕಂತಹ ಒಂದು ಸನ್ನಿವೇಶ ಬರುತ್ತೆ. ಹಾಗೆ ಅವರಿಗೆ ಇದ್ದಂತಹ ಜಿಜ್ಞಾಸೆಗಳು, ಅವರಿಗೆ ಬೇಕಾದಂತಹ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಗಳು ಈ ದಿನ ಸಿಕ್ಕುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಈ ದಿನ ಜವಾಬ್ದಾರಿಗಳನ್ನು ನೀವು ತಿಳಿಸಿಕೊಡುವಂಥ ಅಗತ್ಯತೆ ಇಲ್ಲ. ಮಕ್ಕಳು ತಾವಾಗಿ ಅದನ್ನು ಕಲಿಯುವಂಥ ಒಂದು ಪ್ರಯತ್ನದಲ್ಲಿ ಇರ್ತಾರೆ. ಇನ್ನು ಈ ದಿನ ನಿಮಗೆ ಸ್ವಲ್ಪ ಬಿಡುವಿಲ್ಲದ ದಿನ, ಕೆಲಸ ಕಾರ್ಯಗಳ ಕಾರ್ಯಭಾರ ಇರುವಂತಹ ಸಂದರ್ಭ. ಆದರೂ ಕೂಡ ವಿಶ್ರಾಂತಿಗಾಗಿ ಬಿಡುವನ್ನು ಮಾಡಿಕೊಳ್ಬೇಕು. ಈ ಒಂದು ಸಂದರ್ಭದಲ್ಲಿ ನೀವು ಯೋಗ ಮಾಡಿ, ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಜೊತೆಗೆ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂತಹ ದಿನ. ಹಾಗಾಗಿನೇ ಈ ದಿನ ನಿಮ್ಮ ಸೃಜನಶೀಲತೆ ಏನಿದೆ, ನಿಮ್ಮ ಸ್ಕಿಲ್ಫುಲ್ನೆಸ್ ಏನಿದೆ ಅದು ಗರಿಷ್ಠ ಪ್ರಮಾಣದಲ್ಲಿ ಉಪಯೋಗವಾಗುತ್ತೆ. ಹಾಗಾಗಿ ನಿಮ್ಮ ವ್ಯಾಪಾರ ವ್ಯವಹಾರಗಳು ಪ್ರಗತಿದಾಯಕವಾಗಿ ಇರುವಂಥದ್ದು ಇದೆ. ಇನ್ನು ಈ ದಿನ ಯಾರಿಗೂ ಹೇಳದೆ ಅಥವಾ ಯಾರ ಗಮನಕ್ಕೂ ತಾರದೆ ಕೆಲವರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಸು ಬರ್ಬೋದು. ಇದರಿಂದ ಗಂಟು ನಂಟು ಎರಡೂ ಕೂಡ ಉಳಿಯಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಆಸ್ತಿ ಸಂಬಂಧಿತ ವಿವಾದದಲ್ಲಿ ನಿಮ್ಮ ತಂದೆಯವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಉತ್ತಮ. ಏಕೆಂದರೆ ಈ ವಿವಾದ, ಆಸ್ತಿ ವಿವಾದ ಅನ್ನುವಂಥದ್ದು ಪುಟ್ಟದಾಗಿ ಕಂಡರೂ ಕೂಡ ತಲೆನೋವುದು, ಬಹಳಷ್ಟು ವರ್ಷಗಳಿಗೆ ಎಳೆದಾಡ್ತಾ ಇರುವಂಥ ಸಂದರ್ಭ ಇದೆ. ಹಾಗಾಗಿನೇ ಈ ದಿನದ ಪ್ರಯತ್ನದಲ್ಲಿ ಅಂಥದ್ದಕ್ಕೆ ಅಲ್ಪ ಸ್ವಲ್ಪ
ಕಡಿವಾಣ ಹಾಕುವಂಥದ್ದು. ಜೊತೆಗೆ ಯಾವುದೇ ವಿಚಾರದಲ್ಲೂ ಕೂಡ ಅತಿಯಾಗಿ ನಿರೀಕ್ಷೆಯನ್ನ ಇಟ್ಕೊಳ್ಬಾರ್ದು. ಭಗವಂತ ಯಾವ ರೀತಿಯ ಫಲಿತಾಂಶವನ್ನ ನಿಮಗೆ ಕೊಡ್ತಾನೆ ಅದನ್ನ ನೀವು ಒಪ್ಕೊಂಡ್ರೆ ಸಾಕಾಗತ್ತೆ ಈ ದಿನದಲ್ಲಿ. ಹಾಗೆ ಸಣ್ಣ ಪುಟ್ಟ ವಿಚಾರಗಳಿಗೆ ತೃಪ್ತಿ ಪಡೋದಕ್ಕಿಂತ ಸ್ವಲ್ಪ ದೊಡ್ಡ ಮಟ್ಟದ ವಿಚಾರಗಳ ಬಗ್ಗೆ ಗಮನ ಕೊಡಿ. ಹೊಡೆದ್ರೆ ಭಂಡಾರನೇ ಹೊಡಿಬೇಕು ಅನ್ನುವಂಥದ್ದು ನಿಮ್ಮ ಗಮನದಲ್ಲಿರಲಿ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ನಿಮ್ಮ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸುವಂತ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಜೀವನ ಸಂಗಾತಿಯ ಬಗ್ಗೆ ಕೆಲವೊಂದು ವಿಶೇಷ ಮಾಹಿತಿಗಳನ್ನ ನೀವು ಪಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಕಮ್ಯುನಿಕೇಶನ್ ಆಗ್ಲಿ, ನಿಮ್ಮಲ್ಲಿರುವಂತಹ ಆಂತರ್ಯದ ಭಾವನೆಗಳನ್ನಾಗ್ಲಿ ಸ್ಪಷ್ಟವಾಗಿ ನೇರವಾಗಿ ಹೇಳುವಂತಹ ಒಂದು ಉಪಕ್ರಮವನ್ನು ಅನುಸರಣೆ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.